ನಾವಿಬ್ರು ಪ್ಲಾನ್ ಮಾಡ್ಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಹೇಳ್ತಿದ್ದೀನ ಸುಳ್ಳ ಅಮ್ಮ? ಹೌದಮ್ಮ, ನನಗೆ ಎಷ್ಟೊಂದು ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಸಿಕ್ಕಿದೆ. ಯಾವ್ದ್ರಲ್ಲಿ ಯಾವ ಪ್ರೈಸ್ ಸಿಕ್ಕಿದೆ ಅಂತ ನನಗೆ ಮಾತಾಯ್ತು ಗೊತ್ತಾ. ಇನ್ನು ತಪ್ಪು ಮಾಡ್ಬೋದು ಅಂತ ಆಗತ್ತೆ ಅವರಿಗೆ. ಅದಕ್ಕೆ ಪಪ್ಪ ಅವರಿಗೆ ಗೊತ್ತಿಲ್ಲದೆ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ತುಂಬಾ ಕಷ್ಟದಲ್ಲಿದ್ದಾರಂತೆ ಗೊತ್ತಾ ಅಮ್ಮ. ಎಕ್ಸಾಮ್ ಎಲ್ಲ ಬರ್ದ್ಮೇಲೆ ಆಮೇಲಮ್ಮ ಹೇಳಿದ್ದು. ಹೌದಾ ಅಚ್ಚು, ನಂಬಿಟ್ಟೆ. ಬನ್ನಿ ಹೋಗೋಣ. ಎಲ್ಗಮ್ಮ ಆಟಾಡಕ್ಕ? ಬಿಡಿ ನೀನ್ ಬಿಡಿ, ನನ್ ಕುಡಿನ ಬೇಡಮ್ಮ. ಚಪ್ಪಿ, ನೀನು ಯಾರೊಟ್ಟಿಗೆ ಡ್ಯಾನ್ಸ್ ಮಾಡ್ತೀಯಾ? ನಾನು ಮೀನಾ ಇಬ್ರು ಸೇರ್ಕೊಂಡು ಡ್ಯಾನ್ಸ್ ಮಾಡ್ತೀವಿ. ಒಳ್ಳೆ ಸಾಂಗ್ ಸೆಲೆಕ್ಷನ್ ಮಾಡಿಟ್ಟಿದೀವಿ ನಿನ್ನೆನೆ. ಅಚ್ಚು, ನೀನ್ ಅನ್ಕೊಂಡಂಗಲ್ಲ ಇಬ್ಬಿಬ್ರು ಮೂರ್ ಜನ ಎಲ್ಲ ಡ್ಯಾನ್ಸ್ ಮಾಡೋದೇನಲ್ಲ. ಎಲ್ರು ಗ್ರೂಪ್ ಆಗಿ ಮಾಡ್ಬೇಕಂತೆ. ಬೆಳಗ್ಗೆನೆ ಮ್ಯಾಮು ಹೇಳ್ತಾ ಇದ್ರು. ನೀ ಎಲ್ಲೋಗಿದ್ದೆ? ಹೌದಾ, ನಾನು ವಾಶ್ರೂಮಿಗೆ ಹೋಗಿದ್ದೆ, ನಾನು ಮೀನಾ. ಹೌದಾ ಅಚ್ಚು? ಅಚ್ಚು, ನಮ್ ಕ್ಲಾಸ್ ಅಲ್ಲಿ ಮಕ್ಕಳು ತುಂಬಾ ಕಡಿಮೆ ಇದಾರಂತೆ. ಹಾಗಾಗಿ ನಾವೆಲ್ಲರೂ ಸಪರೇಟ್ ಆಗಿ ಡ್ಯಾನ್ಸ್ ಮಾಡಬಾರ್ದಂತೆ. ಎಲ್ರು ಒಟ್ಟಿಗೆ ಒಂದೇ ಸಾಂಗಿಗೆ ಡ್ಯಾನ್ಸ್ ಮಾಡ್ಬೇಕಂತ ಹೇಳ್ತಾ ಇದ್ರು. ಓ ಹೌದಾ, ಹಂಗಂದ್ರೆ ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡೋಣ? ಅಚ್ಚು, ನಾವೆಲ್ಲ ಸಾಂಗ್ ನ ಸೆಲೆಕ್ಷನ್ ಮಾಡಿದ್ರೆ ಮ್ಯಾಮು ಸರಿ ಇಲ್ಲ ಅದ್ ಸರಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮ್ಯಾಮ್ ಹತ್ರನೇ ಕೇಳಿ ಯಾವ್ದಾದ್ರು ಒಂದ್ ಸಾಂಗಿಗೆ ಡ್ಯಾನ್ಸ್ ಮಾಡೋಣ. ಸರಿ ಆಯ್ತು, ಬಾ ಹೋಗ್ ಕೇಳೋಣ. ನೀವ್ ಯಾರು ಹೋಗ್ಬೇಡ್ರಿ, ಅಲ್ಲಿ ಮ್ಯಾಮ್ ಬರ್ತಾ ಇದಾರೆ. ಸ್ಟೂಡೆಂಟ್ಸ್, ಏನ್ ಮಾಡ್ತಾ ಇದ್ದೀರಾ ಎಲ್ರು? ಮ್ಯಾಮ್, ಡ್ಯಾನ್ಸ್ ಮಾಡಕ್ ಹೇಳಿದ್ರಲ್ಲ, ಎಲ್ರು ಒಟ್ಟಿಗೆ ಡ್ಯಾನ್ಸ್ ಮಾಡಕ್ಕೆ ಯಾವ ಸಾಂಗ್ ಸೆಲೆಕ್ಷನ್ ಮಾಡೋದಂತ ಗೊತ್ತಿಲ್ಲ. ನಿಮ್ಮ ಹತ್ರನೇ ಕೇಳೋಣ ಅಂತ ಇದೀವಿ. ಸರಿ, ನಾನು ಸಾಂಗ್ ನ ಸೆಲೆಕ್ಷನ್ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಬಂದು ನೀವು ಆ ಸಾಂಗಿಗೆ ಹೇಗೆ ಡ್ಯಾನ್ಸ್ ಮಾಡೋದಂತ ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತೀನಿ. ಬನ್ನಿ ಹೋಗೋಣ. ಓಕೆ ಮ್ಯಾಮ್. ರಾಕಿ ಎಲ್ಲೋದ? ಮ್ಯಾಮ್, ಅವನು ಕ್ಲಾಸ್ ರೂಮ್ ಅಲ್ಲೇ ಇದ್ದಾನೆ. ಡ್ಯಾನ್ಸಿಗೆ ಅವನು ಬರಲ್ಲ ಅಂತೆ ಮ್ಯಾಮ್. ಏನು, ಕ್ಲಾಸ್ ಅಲ್ಲೇ ಇದ್ದಾನ? ಡ್ಯಾನ್ಸಿಗೆ ಬರಲ್ವಾ? ಯಾಕೆ ಗೊತ್ತಿಲ್ಲ ಮ್ಯಾಮ್. ಅವನು ಯಾವಾಗ್ಲೂ ಹಾಗೆ ಮ್ಯಾಮ್, ಯಾರೊಟ್ಟಿಗೆನೂ ಸೇರಲ್ಲ. ಇವರೇ ಅಕ್ಕ ಪಾಪ ಅಂತ ನೋಡಿ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಅಲ್ಲ ಕಣೆ ಸ್ವೀಟಿ, ಅವಳು ಅಷ್ಟೊಂದು ಮಾಡಿನೂ ನಿಮ್ಗೆಲ್ಲ ಬುದ್ಧಿನೇ ಬರ್ಲಿಲ್ವಾ? ಯಾಕೆ ನಿನ್ ಗಂಡ ಅವಳಿಗೆಲ್ಲ ಹೋಗಿ ಸಹಾಯ ಮಾಡ್ತಾಳೆ? ಹೆಂಗ ಹಾಳಾಗೋಗ್ಲಿ ಅಂತ ಬಿಡ್ಬೋದಲ್ವಾ? ಅವಳಿಗೆ ಎಷ್ಟು ಬಾಯಿ ಗೊತ್ತ ಅವಳಿಗೆ. ಬರೇ ಎಲ್ರನ್ನು ಚುಚ್ಚಿ ಮಾತಾಡದೆ ಕೆಲಸ ಅವ್ರ ಅಮ್ಮನ್ಗೂ ಅವಳಿಗೂ. ಅಕ್ಕ, ಅದಕ್ಕೆ ದೇವ್ರು ಕೊಟ್ಟಿದ್ದಾನಲ್ಲ ಅವರಿಗೆ ಶಿಕ್ಷೆ. ಬಿಡಿ, ಗಂಡ ಎಲ್ಲೋದಂತಾನೆ ಗೊತ್ತಿಲ್ಲ. ಇಷ್ಟೊಂದು ಸಾಲ ಮಾಡ್ಬಿಟ್ಟು ಊರ್ ಬಿಟ್ಟು ಓಡಾಗಿದ್ದಾನೆ. ಏನಿದ್ರೇನು ಇದ್ದಿದ್ದ ಜಾಗದಲ್ಲಿ ಇದ್ದು ಜೀವನ ಮಾಡಿ ತೋರ್ಸ್ಬೇಕು. ಎಷ್ಟು ಕಷ್ಟ ಇದ್ರೇನು ಈ ತರ ಊರ್ ಬಿಟ್ಟು ಓಡೋದ್ರೆ ನಾಚಿಕೆ ಅವ್ರಿಗ್ತಾನೆ. ಅಲ್ಲ ಸ್ವೀಟಿ, ನೀನ್ ಎಷ್ಟು ಕ್ಯಾಕಸಿ ಮಕ್ಕಕ್ಕೆ ಹೋಗಿದ್ರೇನು ಅವರಿಗೆ ನಾಚಿಕೆ ಮಾನ ಮರ್ಯಾದೆಲ್ಲ ಏನಿಲ್ಲ ಗೊತ್ತಾ? ಅಕ್ಕ ಒಂದ್ ನಿಮಿಷ. ಓಕೆ, ಯಾವಳವಳು ನನ್ನನ್ನ ಅಕ್ಕಿ ಅಂತ ಕರಿತಾ ಇರೋದು? ನಾನೇ ಅಕ್ಕಿ, ನಾನೇ ಕದ್ದಿದ್ದು. ಬಾ, ಈಗ್ಲೇ ನಿನ್ನ ಅಕ್ಕಿ ಕಣ್ಣಿಗೆ ಕಾಣ್ತಾ ಇದ್ದೀನಾ? ನೀನ್ ಅಂಗಡಿ ಇಟ್ಟಾಗ ಅಂಗಡಿಗೆ ಬಂದಿದ್ನಲ್ಲ, ಆಗ ನಿನಗೆ ನನ್ನ ಅಕ್ಕಿ ತರ ಕಾಣ್ಲಿಲ್ವಾ? ಜಗಳ ಮಾಡಿ ಕಳಿಸ್ಬಿಟ್ಟು ಈಗ ನನ್ನ ಹತ್ರ ಬಂದು ಅಕ್ಕಿ ಅಂತ ಕರಿತಾ ಇದೀಯಾ? ಯಾವ ಬಾಯಲ್ಲಿ ಕರಿತಾ ಇದೀಯ ನೀನು? ಅಕ್ಕಿ, ನನ್ನನ್ನ ಕ್ಷಮಿಸ್ಬಿಡಿ. ಸಣ್ಣಕ್ಕೆ ನೀವು ಅಷ್ಟೇ ಕ್ಷಮಿಸ್ಬಿಡಿ. ನಾನ್ ಮಾಡಿದ ಪಾಪಕ್ಕೆ ದೇವ್ರು ನನಗೆ ಚೆನ್ನಾಗಿ ಶಿಕ್ಷೆ ಕೊಟ್ಬಿಟ್ಟ. ನಾನು ಎಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ ಗೊತ್ತಾ ಅಕ್ಕಿ? ಸರಿ ಇರ್ಲಿ ಬಿಡು ಪ್ರೀತಿ, ಯಾಕೆ ಬೇಜಾರ್ ಮಾಡ್ಕೊಳ್ತಾ ಇದೀಯಾ? ಅದಕ್ಕೆ ಅಂಗಡಿ ಎಲ್ಲ ಹೋಗ್ಬಿಡ್ತು ಅದಕ್ಕೆ, ಮನೆನೂ ಹೋಗ್ಬಿಡ್ತು ಅದಕ್ಕೆ. ಈಗ ತುಂಬಾ ಕಷ್ಟ ಪಡ್ತಾ ಇದೀವಿ ಅದಕ್ಕೆ. ಈಗ ಒಂದ್ ಮನೆ, ಸಣ್ಣ ಮನೆ ಸಿಕ್ಕಿದೆ, ತಗೊಂಡಿದೀವಿ ಅದಕ್ಕೆ. ಅದಕ್ಕೆ ಹಾಲು ಉಕ್ಸೋಣ ಅಂತ ಬನ್ನಿ ಅದಕ್ಕೆ. ನಿಮ್ಗೆಲ್ರಿಗೂ ವಿಷಯ ಗೊತ್ತಿರತ್ತೆ ಅನ್ಕೊಂಡಿದೀನಿ ಅದಕ್ಕೆ. ಪ್ರೀತಿ, ನಮ್ಗೆಲ್ಲ ವಿಷಯನೂ ಗೊತ್ತು. ನೀನ್ ಹೇಳಿಲ್ಲ ಅಂದ್ರೇನು ಯಾರಾದ್ರೂ ಮುಖಾಂತರ ನಮಗೆ ತಿಳಿಯುತ್ತೆ. ಅದಕ್ಕೆ ನೋಡಿ ಅದಕ್ಕೆ, ನಿಮಗೆ ಮಾಡಿದ ಪಾಪಕ್ಕೆ ದೇವರು ನಮಗೆ ಈ ತರ ಶಿಕ್ಷೆ ಕೊಟ್ಟಿದ್ದಾನೆ. ನನ್ ಗಂಡ ಬಿಟ್ಟು ಹೋಗಿ ಈಗ ಸಾಲ ಎಲ್ಲ ನಮ್ಮ ತಲೆ ಮೇಲೆ ಬಂದು ಬೀದಿಯಲ್ಲಿ ನಿಂತ್ಕೊಂಡಿದ್ದಂಗಿದೀವಿ ಅದಕ್ಕೆ. ನಾವು ಮಾಡುವಾಗ ಏನು ಗೊತ್ತಿಲ್ಲಂಗ್ ಮಾಡ್ಕೊಳ್ಳೋದು, ಆಮೇಲೆ ಈಗ ಅಲ್ಲಿ ಕಷ್ಟ ಆಗ್ತದೆ ಇಲ್ಲಿ ಕಷ್ಟ ಆಗ್ತದೆ ಅಂತ ಬಂದು ಬೊಗಳಿದ್ರೆ ಯಾರೀಗ ಸಹಾಯ ಮಾಡ್ತಾರೆ? ಯಾರು ನಯಾ ಪೈಸೆ ಕೊಟ್ಟು ಸಹಾಯ ಮಾಡಲ್ಲ. ನೀನ್ ಮಾಡಿದಕ್ಕೆ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದೆಯಲ್ಲ ಶಿಕ್ಷೆ, ಅನುಭವಿಸು. ಮೊದ್ಲು ಗಂಡ ಎಲ್ಲಿದ್ದಾನೆ ಅಂತ ಹೋಗಿ ಹುಡ್ಕೊಂಬಂದು ಅವನನ್ನ ಸರಿಯಾಗಿ ಓಡಿ, ಆಗ ಅವನಿಗೆ ಬುದ್ಧಿ ಬರುತ್ತೆ. ಮೊದ್ಲೇ ಆ ಊರಲ್ಲಿ ಇದ್ದಾಗ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಸಾಲ ಪಾಲ ಮಾಡ್ಕೊಂಡು ಮನೆ ಎಲ್ಲ ಹೋಗಿ ಇಲ್ಲಿ ಬಂದು ಮನೆ ಇಲ್ದೆ ಇದ್ದಾರೆ ಅಂತ ಅಂದ್ಬಿಟ್ಟು ಪಾಪ ಮೈದು. ನಾನು ಆಗ್ಲೇ ಹೇಳಿದೆ, ಬೇಡ ಕಣಪ್ಪ, ಬಾಡಿಗೆ ಮನೇಲಿ ಇದ್ರೇನೆ ಅವ್ರಿಗೆಲ್ಲ ಬುದ್ಧಿ ಬರುತ್ತೆ ಅಂತ ಹೇಳಿದಕ್ಕೆ ಇಲ್ಲ ಪಾಪ ತಂಗಿ ಅಂತಂದ್ಬಿಟ್ಟು ಸಾಲ ಮಾಡಿ ನಿಂಗೆ ಮನೆ ಕೊಡಿಸ್ತಾ. ಆ ಮನೇನು ಈಗ ಬಿಟ್ಟು ಬಂದು ನಿಂತ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಅದಕ್ಕೆ ಬೈಬೇಡ್ರಿ, ನಾನೇ ಎಲ್ಲ ನೆನ್ಸ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನನ್ಗೆ ಬೇಜಾರ್ ಮಾಡಂಗೆ ಮಾತಾಡ್ಬೇಡ್ರಿ. ಅದಕ್ಕೆಗೂ ಅಣ್ಣನ್ಗೂ ಕಷ್ಟ ಕೊಟ್ಟಿದ್ದಕ್ಕೆ ದೇವರು ನನಗೆ ಆಯ್ಸ್ ಫುಲ್ಲು ಕಷ್ಟ ಪಡಂಗೆ ಮಾಡ್ಬಿಟ್ಟಿದ್ದಾನೆ. ಅದಕ್ಕೆ ಪ್ಲೀಸ್ ಅದಕ್ಕೆ ಈ ತರ ಎಲ್ಲ ಮಾತಾಡ್ಬೇಡ್ರಿ. ಅದಕ್ಕೆ ನಿಮ್ ಕಾಲಿ ಬೇಕಾದ್ರೆ ಬೀಳ್ತೀನಿ. ಈಗ್ಲಾದ್ರೂ ಮಾಡಿದ್ದು ತಪ್ಪು ಅಂತ ಬುದ್ಧಿ ಬಂತಲ್ಲ, ಅಷ್ಟೇ ಸಾಕು. ಇನ್ಮೇಲಾದ್ರೂ ಸಾಲ ಮಾಡ್ದೆ ಏನ್ ಜೀವನ ಮಾಡೋದಂತ ಬದುಕೊಳ್ಳೋದನ್ನ ಕಲ್ತ್ಕೊ. ಇನ್ನು ನಿನ್ಗೆ ಹೇಳ್ಕೊಡ್ಬೇಕಾಗಿಲ್ಲ, ವಯಸ್ಸಾಗ್ತಾ ಇದೆಯಲ್ಲ. ಹೌದಕ್ಕೆ ಇನ್ಮೇಲೆ ಸಾಲ ಎಲ್ಲ ಮಾಡಲ್ಲ. ಅದಕ್ಕೆ ಹಿಂಗಾದ್ರೂ ಜೀವನ ಮಾಡ್ತೀನಿ. ಯಾರಾದ್ರೂ ಮನೆಗೆ ಹೋಗಿ ಪಾತ್ರೆ ತೊಳೆದಾದ್ರೂ ಜೀವನ ಮಾಡ್ತೀನಿ. ಅದಕ್ಕೆ ಯಾರಿಗೂ ಕಷ್ಟ ಕೊಡಲ್ಲ. ಹಂಗಾದ್ರೂ ಮಾಡು.
ಅದಕ್ಕೆ ನಾನು ಒಂದ್ ಸಣ್ಣ ಮನೆ ತಗೊಂಡಿದ್ದೀನಿ. ಬಂದು ಇವತ್ ನೀವು ಆಶೀರ್ವಾದ ಮಾಡ್ಬೇಕು. ಸಂಜೆ ಹಾಲು ಒಪ್ಪಿಸ್ತೀನಕ್ಕೆ. ಅಯ್ಯೋ ತಾಯಿ, ತಗೊಂಡಿರೋದು ಮನೆ. ಇಷ್ಟ ಕಷ್ಟದಲ್ಲಿ ಏನೋ ಒಂದ್ ಮನೆ ತಗೊಂಡಿದ್ಯಾ, ಅದನ್ನ ಹೋಗಿ ಸಂಜೆ ಹೊತ್ತು ಹಾಲು ಉಕ್ಸ್ತೀನಿ ಅಂತ ಹೇಳ್ತಾ ಇದ್ಯಾ. ಬೆಳಗಿನ ಜಾವ ಎದ್ದು ಹಾಲು ಉಕ್ಸು, ಆಗಾದ್ರೂ ಒಳ್ಳೇದಾಗ್ಲಿ. ಹೌದಾ ಅದಕ್ಕೆ, ನನಗೆ ಗೊತ್ತಿಲ್ಲ ಅದಕ್ಕೆ. ಸರಿ ಆಯ್ತು, ನಾಳೆ ಬೆಳಗ್ಗೆ ಹಾಲು ಒಪ್ಪಿಸ್ತೀನಿ, ಬಂದ್ಬಿಡಿ ಅದಕ್ಕೆ. ಅದಕ್ಕೆ ಸಣ್ಣದಕ್ಕೆ ನೀವು ಬಂದ್ಬಿಡಿ. ಅಣ್ಣನ್ಗೆ ನನ್ ಮೇಲೆ ಸಿಟ್ಟಿದೆ, ಅವ್ರಿಗೂ ಏನಾದ್ರೂ ಹೇಳಿ ಮನಸ್ಸು ಸಮಾಧಾನ ಮಾಡಿ ಸ್ವಲ್ಪ ಕರ್ಕೊಂಡ್ ಬನ್ನಿ ಅದಕ್ಕೆ. ಆಯ್ತು ಪ್ರೀತಿ. ಸರಿ ಸರಿ, ಯಾಕೆ ಅಳ್ತಾ ಇದ್ಯಾ? ಅಳ್ಬೇಡ. ಅದಕ್ಕೆ ಸಂಜೆ ಜೂಲಿ ಬಂದ್ಲಂದ್ರೆ ಸ್ಕೂಲಿಂದ ಮನೆ ಕಳ್ಸ್ಕೊಡಿ ಅದಕ್ಕೆ. ಮನೆ ಎಲ್ಲಿದೆ ಅಂತ ಗೊತ್ತಿದೆ ಅದಕ್ಕೆ. ನಿಮ್ಮ ತಮ್ಮನ ಮನೆ ಇದೆಯಲ್ಲ, ಆ ಮನೆ ಪಕ್ಕ ಇರೋ ಮನೆನೇ ನಾವು ತಗೊಂಡಿರೋದು. ಕಳ್ಸ್ಕೊಡಿ ಅದಕ್ಕೆ. ಸರಿ ಆಯ್ತು, ಕಳ್ಸ್ಕೊಡ್ತೀನಿ. ಬರ್ತೀನಿ ಸಣ್ಣದಕ್ಕೆ, ದೊಡ್ಡದಕ್ಕೆ ಬರ್ತೀನಿ. ಆಯ್ತು, ಹೋಗ್ಬಿಟ್ಟ. ಈ ದೊಡ್ಡದಕ್ಕೆ ಯಾವಾಗ ನೋಡಿದ್ರೇನು ಬೈಯೋದೇ ಕೆಲ್ಸ. ಸಿಕ್ಬಿಟ್ಟೆ ಅಂತ ಅನ್ಬಿಟ್ಟು ಹೆಂಗ್ ಬೈತಾ ಇದಾರೆ. ಸಣ್ಣದಕ್ಕೆ ತರ ಯಾರಿಗೂ ಬರಲ್ಲ ಬುದ್ಧಿ. ನಾನು ಎಷ್ಟ್ ಕಷ್ಟ ಕೊಟ್ರೇನು ಅವ್ರು ಹೆಂಗೆ ತಾಳ್ಮೆಯಿಂದ ಇದಾರೆ, ಮಾತಾಡೋದನ್ನ ಕೇಳಿಸ್ಕೊಂಡು. ಇವ್ರು ಬಾಯಿಗೆ ಬಂದಾಗ ಬೈಯೋದೇ ಕೆಲ್ಸ ಈ ಅಮ್ಮನ್ಗೆ. ಏನ್ ಮಾಡೋದು, ಎಲ್ಲ ಹಣ್ಣು ನೆಂಟಿ ಆಗ್ಬಿಟ್ಟು. ನಮ್ಮ ಹತ್ರನು ₹1 ಇಲ್ದೆ ಆಗ್ಬಿಟ್ಟಿದೆ. ಇವ್ರು ಹೇಳೋದೆಲ್ಲ ಮಾತು ಕೇಳ್ಬೇಕಾಗಿದೆ. ಎಲ್ಲ ನನ್ ಟೈಮು, ನನ್ ಗಂಡ ಸಿಗ್ಲಿ, ಆಮೇಲೆ ಮಾಡ್ತೀನಿ. ಅಮ್ಮ, ಅಕ್ಕಿ ಹತ್ರ ಎಲ್ಲ ಹೋಗಿ ಹೇಳಿದೆ ಕಣಮ್ಮ. ಅದಕ್ಕೆ ಸಂಜೆ ಎಲ್ಲ ಹಾಲು ಕಾಯಿಸ್ಬಾರ್ದು, ಬೆಳಗ್ಗೆ ಹೊತ್ತು ಹಾಲು ಕಾಯಿಸು, ಚೆನ್ನಾಗಿರ್ತೀಯ. ಸಂಜೆ ಹೊತ್ತು ಯಾರಾದ್ರೂ ಹಾಲು ಕಾಯಿಸ್ತಾರಂತ ಬೈದ್ ಕಳಿಸಿದ್ರು. ಆಯ್ತಂತ ಹೇಳಿ ಬಂದೆ ಕಣಮ್ಮ. ನಾಳೆ ಬೆಳಗ್ಗೆ ಹಾಲು ಕಾಯಿಸೋಣಮ್ಮ. ಇವತ್ತು ರಾತ್ರಿಗೆ ಊಟ ಹೋಟೆಲಿಂದ ತಗೊಂಡ್ ತಿನ್ಕೊಳ್ಳೋಣಮ್ಮ. ಆಯ್ತು ಪ್ರೀತಿ, ಅವ್ರು ಹೇಳೋದು ಸರಿನೇ. ಸಂಜೆ ಹೊತ್ತು ಹಾಲು ಉಕ್ಕಿಸ್ಬಾರ್ದು, ಬೆಳಗ್ಗೆ ಹೊತ್ತೆ ಹಾಲು ಉಕ್ಕಿಸ್ಕೊಳ್ತಿಂತೆ. ಆಯ್ತು ಬಿಡು. ಹಂಗಂದ್ರೆ ನಾಳೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕಮ್ಮ. ಸರಿ ಆಯ್ತು ಕಣಮ್ಮ, ಹಂಗೆ ಮಾಡು. ಪ್ರೀತಿ, ನಾಳೆ ಹಾಲು ಉಕ್ಕಿಸ್ತಿಯಲ್ಲ, ಈ ಪಕ್ಕದಲ್ಲಿ ಇದ್ದಾಳಲ್ಲ ಆ ದೀಪನ್ ಹೆಂಡ್ತಿ, ಅವಳನ್ನು ಕರೆಯಣ್ಣ. ಅಮ್ಮ, ಅವಳನ್ನ ಕರೆಯೋದು? ಸುಮ್ಕಿರು, ನನ್ನ ಹತ್ರ ಜಗಳ ಮಾಡ್ಕೊಂಡು ಹೋಗಿದ್ದಾಳೆ. ಅವಳನ್ನ ಕರಿಬೇಕು ಅಂತ ಹೇಳ್ತಾ ಇದೀಯಾ? ಅವಣ್ಣನ್ ಬೇಕಾದ್ರೆ ಕರಿ, ಬರ್ಲಿ. ಅವಳೆಲ್ಲ ಬರೋದೇ ಬೇಡ ಇಲ್ಲಿ. ಸರಿ ಸರಿ ಕಣಮ್ಮ, ಸೀಟ್ ಮಾಡ್ಕೊಂಬೇಡ ಬಿಡು. ಪ್ರೀತಿ, ನೀನ್ ಅದಕ್ಕೆ ಫೋನ್ ಮಾಡಿ ಜೂಲಿ ಸ್ಕೂಲಿಂದ ಬಂದ ಅಂತ ಕೇಳ್ಬಿಟ್ಟು ಜೂಲಿನ ಬರ ಕೇಳಮ್ಮ ಮನೆಗೆ. ಪಾಪ ಅವಳಿಗೆ ಗೊತ್ತಿಲ್ವಲ್ಲ ಹೊಸ ಮನೆ ತಗೊಂಡಿರೋದು. ಹೂನಮ್ಮ, ಹೇಳ್ತೀನಿ. ದುರ್ಗಾ ಮನೇಲಿ ಇದ್ದಾಳ ಅಂತ. ಇನ್ನು ಅವಳ ಹತ್ರ ಹೋಗಿ ಮಾತಾಡಕ್ ಹೋದ್ವಿ ಅಂತ ಹೇಳಿದ್ರೆ 2 ಲಕ್ಷ ಕೊಟ್ಟನೆಲ್ಲ ಕೊಡು ಅಂತ ಕೇಳ್ತಾಳೆ. ಸುಮ್ಕೆ ಯಾಕೆ, ನಾವ್ ಹಿಂಗೆ ಇದ್ಬಿಡಣ, ಅವಳ ಹತ್ರ ಮಾತಾಡ್ಸೋದೇ ಬೇಡ. ಎಷ್ಟ್ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಟ್ಟಲ್ಲ ಮ್ಯಾಮು. ಹೌದು, ಆದ್ರೆ ಮೀನಾ ಸಾಂಗು ಇಷ್ಟನೇ ಆಗ್ಲಿಲ್ಲ ಗೊತ್ತಾ. ಮ್ಯಾಮ್ ಅಲ್ಲ ಏನ್ ಸಾಂಗ್ ಸೆಲೆಕ್ಷನ್ ಮಾಡ್ತಾರೆ ಆ ಸಾಂಗಿಗೆ ಡ್ಯಾನ್ಸ್ ಮಾಡ್ಬೇಕು. ನೀನ್ ಇಷ್ಟ ಇಲ್ಲ ಅಂತ ಹೇಳಿದ್ರೇನು ಡ್ಯಾನ್ಸ್ ಮಾಡ್ಬೇಕು, ಇಷ್ಟ ಇದೆ ಅಂತ ಹೇಳಿದ್ರೇನು ಡ್ಯಾನ್ಸ್ ಮಾಡ್ಬೇಕು. ಹೌದಾ? ಹೌದು, ಅದು ನನ್ಗೂ ಗೊತ್ತು. ಅಯ್ಯ, ಅದ್ಯಾಕಂಗ್ ಬಾಯಿ ಇಟ್ಕೊಂಡಿದ್ಯಾ ಬಾಳೆಕಾಯಿ ಬಜ್ಜಿ ತರ. ಶೀ. ಎಕ್ಸ್ಕ್ಯೂಸ್ ಮೀ. ಏನ್ ಜೋಲಿ? ಅನು ಅಕ್ಕ, ನನ್ ಮಮ್ಮಿ ಕಾಲ್ ಮಾಡಿದ್ರು. ಅವರು ಹೊಸ ಮನೆ ತಗೊಂಡಿದ್ದಾರೆ. ನಾನು ಈಗ ಆ ಹೊಸ ಮನೆಗೆ ಹೋಗ್ತಾ ಇದ್ದೀನಿ. ನೀವು ಬರ್ತೀರಾ ನನ್ನೊಟ್ಟಿಗೆ? ಏ, ನಾನು ಬರ್ತೀನಿ. ವಾವ್ ಜೋಲಿ, ನಾನು ಬರ್ತೀನಿ. ಓಕೆ. ಅನು ಅಕ್ಕ. ಏನ್ ಜೋಲಿ? ಹೇ ಯೋ ಮೀನಾ, ನೀನ್ ಯಾಕೆ ನಮ್ಮೊಟ್ಟಿಗೆ ಬರ್ತಾ ಇದೀಯಾ? ನೀನು ಇಲ್ಲೇ ಇರು. ನೀನು ನನ್ನೊಟ್ಟಿಗೆ ಬರ್ಬೇಡ, ನಮ್ಮ ಮನೆಗೆ ಬರ್ಬೇಡ. ನೀನು ನನಗೆ ಯಾರು? ಅನು ಅಕ್ಕ, ನಂದು ಮಾವನ್ ಮಗಳು. ಅಚ್ಚು, ನಂದು ಮಾವನ್ ಮಗಳು. ನೀನ್ ಯಾರು ನನಗೆ? ನಿನ್ನ ಕಂಡೇನೆ ನನಗೆ ಇಷ್ಟನೇ ಆಗೋದಿಲ್ಲ, ಗೊತ್ತುಂಟಾ? ಹಂಗೆ ನನಗೆ ಸಿಟ್ಟು ಬರ್ತದೆ ನಿನ್ನನ್ನು ನೋಡುವಾಗ. ಯಾವಾಗ ನೋಡಿದೇನು ನಂದು ಮಾವನ್ ಮಕ್ಕಳೊಟ್ಟಿಗೆ ಇರ್ತೀಯ ನೀನು. ನೀನು ಸಪ್ರೇಟ್ ಆಗಿ ಇರೋದಿಲ್ಲ ನೋಡು. ಐ ಹೇಟ್ ಯು. ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್